ಫ್ಯಾಕ್ಟ್ರಿನ ಮುಚ್ಚುವಂತ ಕೆಲಸ ನಡೀತಾ ಇದೆ. ಇದಾಗಬಾರ್ದು ಅಂತಂದ್ರೆ ತತ್ಕ್ಷಣವೇ ಈ RTC ನಲ್ಲಿ ಇರ್ತಕ್ಕಂಥ ಜಮೀನನ್ನ ರೇಷ್ಮೆ ನೂಲು ಬಿಚ್ಚುವಂತ ಇದಕ್ಕೆ ವಾಪಸ್ ಕೊಟ್ಟು ಈ ಕ್ರೀಡಾಂಗಣನ ಬೇರೆ ಕಡೆ ಎಷ್ಟಾರು ಖರ್ಚು ಮಾಡಲಿ ಶುದ್ಧವಾದ ವಿಸ್ತಾರವಾದ ಎಲ್ಲಾ ಸೌಲಭ್ಯಗಳನ್ನ ಉಳ್ಳಂತಹ ಕ್ರೀಡಾಂಗಣನ ನಿರ್ಮಾಣ ಮಾಡಲಿ. ಈ ಟಿ ನರಸೀಪುರದ ರಾಷ್ಟ್ರೀಯ ಕ್ರೀಡಾಪಟುಗಳು ಮತ್ತೆ ಜಿಲ್ಲಾ ಮಟ್ಟದ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣದಲ್ಲಿ ಹೋರಾಟ ಮಾಡಲು ಗೆಲುವನ್ನು ತಂದುಕೊಡುವಂತ ಇಲ್ಲಿ ಮಕ್ಕಳಿದ್ದಾರೆ. ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ಉತ್ತಮವಾದ ಕ್ರೀಡಾಂಗಣ ನಿರ್ಮಾಣ ಆಗಬೇಕು. ಇದು ಸೂಕ್ತವಾದ ರೇಷ್ಮೆ ಕಾರ್ಖಾನೆ ಉಳಿಬೇಕು. ಉತ್ತಮವಾದ ಕ್ರೀಡಾಂಗಣ ಬೇರೆ ಕಡೆ ನಿರ್ಮಾಣ ಆಗಬೇಕು. ಆಗಿದ್ದಾಗ ಮಾತ್ರ ಸಿದ್ದರಾಮಯ್ಯನಿಗೂ ಒಳ್ಳೆಯ ಹೆಸರು ಬರುತ್ತೆ, ಮಹದೇವಪ್ಪನವ್ರಿಗೆ, ಸುನೀಲ್ ಬೋಸ್ ಅವ್ರಿಗೆ ಎಲ್ಲ ಒಳ್ಳೆಯ ಹೆಸರು ಬರುತ್ತೆ. ಇವ್ರ ಮೇಲಿರೋಂಥ ಶಾಪ ಹೋಗುತ್ತೆ. ಚಾಮುಂಡೇಶ್ವರಿ ಅಮ್ಮನವರಿಗೆ ಈ ಫ್ಯಾಕ್ಟರಿಯಿಂದ ನೂಲು ಬಿಚ್ಚಿ ಈ ರೇಷ್ಮೆ ಸೀರೆ ಮೈಸೂರು ಸಿಲ್ಕ್ ಏನು ಹೆಸರಿದೆ ಆ ಸಿಲ್ಕ್ ಸೀರೆ ಪ್ರತಿ ವರ್ಷ ಜಂಬೂ ಸವಾರಿನಲ್ಲಿ ಹೊಸ ಸೀರೆನ ಉಡಿಸುವಂತ ಪದ್ಧತಿ ಇದೆ. ಅದರ ಶಾಪ ಅಮ್ಮನ ಶಾಪ ಇವರಿಗೆಲ್ಲ ತಟ್ಟುತ್ತೆ. ಮುಂದಿನ ಇವರ ಆರೋಗ್ಯ ಅನಾರೋಗ್ಯಗಳನ್ನ ಸಹಿಸ್ಕೋಬೇಕಾಗುತ್ತೆ ಅಂತ ಎಚ್ಚರಿಕೆ ಕೂಡ ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದ್ರೆ ಇಲ್ಲಿ ಬಡವರು, OBC ಅವರು, SCಗಳು, ನಾಯಕರು ಇಲ್ಲಿ ದುಡಿತಾ ಇರೋದು. ಅದುವೇ ಕಡಿಮೆ ಕೂಲಿ. ಇವ್ರಿಗೇನು ಪರ್ಮಿಟ್ ಮಾಡಿಕೊಟ್ಟಿಲ್ಲ. 16 ವರ್ಷದಿಂದ ದುಡಿತಾ ಇದ್ರು 15,000 16,000 ಕೊಡ್ತಿದ್ದಾರೆ. ಅದರಲ್ಲಿ PF ಮತ್ತೆ ಬೇರೆ ಬೇರೆ ಇವುಗಳೆಲ್ಲ ಹೋದ್ರೆ 10,000 12,000 ಸಿಗ್ತಾ ಇದೆ. ಅವರ ಊಟಕ್ಕೆ ಮತ್ತೆ ಮನೆ ಬಾಡಿಗೆ, ಕರೆಂಟ್ ಚಾರ್ಜು ಮತ್ತೆ ಇನ್ನಿತರ ಸಣ್ಣ ಪುಟ್ಟ ವ್ಯವಹಾರಗಳಿಗೆ ಆಗ್ತಾ ಇದೆ. ಆದ್ರಿಂದ ಇವರು ಆದ್ರೂ ಕೂಡ ಮುಂದಿನ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಮುಂದೆ ಈ ಫ್ಯಾಕ್ಟರಿ ಉನ್ನತೀಕರಣ ಆಗುತ್ತೆ, ಲಾಭ ಆಗುತ್ತೆ, ನಮ್ಗೆಲ್ಲ ಜೀವನ 30 ಕೋಟಿ ರೂಪಾಯಿನ ಇಷ್ಟು 30 ಲಕ್ಷ 30 ಕೋಟಿನ ಸರ್, ಕೋಟಿ ಗಟ್ಟಲೆ ಲಾಭ ಬರ್ತಾ ಇದೆ. 30 ಕೋಟಿನ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು ಈ ಒಂದು ಸಂಸ್ಥೆಯಿಂದ 100 ಕೋಟಿ ಲಾಭ ಬರ್ತಾ ಇದೆ. ಇಡೀ ಸರ್ಕಾರಿ ಸ್ವಾಮ್ಯದಲ್ಲಿ ಇರ್ತಕ್ಕಂಥ ಯಾವುದೇ ಕಾರ್ಖಾನೆಗಳು ಲಾಭದಲ್ಲಿಲ್ಲ. ಆದರೆ ಹೆಚ್ಚಿನ ಮಟ್ಟದಲ್ಲಿ ಲಾಭಾಂಶ ಇರುವಂತದ್ದು ಮೈಸೂರು ಸಿಲ್ಕ್ ಕಾರ್ಖಾನೆಯಿಂದ. ಇದನ್ನ ಸರ್ಕಾರ ಮನಗಾಣಬೇಕು. ಇದಕ್ಕೋಸ್ಕರ ಇನ್ನೂ ಹೆಚ್ಚು ಮಿಷಿನರಿಗಳು ಜಪಾನ್ನಿಂದ ಬೇರೆ ಬೇರೆ ಕಡೆಯಿಂದ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಇನ್ನೂ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡುವಂತ ಕೆಲಸನ ಜಾಗ ವಿಶಾಲವಾಗಿದ್ರೆ ಉನ್ನತೀಕರಣ ಮಾಡಿ ಇದು ವಿಶ್ವವಿಖ್ಯಾತಿಯನ್ನು ಪಡೆದಿರತಕ್ಕಂಥದ್ದು ರೇಷ್ಮೆ ಸೀರೆ ನೇಯ್ಗೆ ಕಾರ್ಖಾನೆ. ಅದರಿಂದ ಮಿಷಿನ್ ತರಿಸೋದು ಬೇಡ ಸ್ವಾಮಿ, ಅಲ್ಲಿರುವಂತ ಕೆಟ್ಟೋಗಿರೋ ವಾಹನಗಳಿದೆಯಲ್ಲ, ಅವರು ತಿರುಗಾಡದಂತ ವಾಹನಗಳು, ಸೋಕಾಲ್ಡ್ ಅಧಿಕಾರಿಗಳು ಅದನ್ನ ಹರಾಜಾಕಕ್ಕೆ ಹೋಗ್ತಿದ್ದ ಇದ್ದಂತ ಒಂದು ಸಂಸ್ಥೆ ಇದು. ಹರಾಜಾಕಿದ್ರೆ ಇವತ್ತು 6 ಕಾಸ್ಗೆ ಹೋಗ್ತಿತ್ತು, ಇವತ್ತು ಅಲ್ಲಿ ತುಕ್ಕಿಡಿದು ನೋಡಿದ್ರೆ 3 ಕಾಸ್ಗೂ ಹೋಗಲ್ಲ ಅದು. ಇವ್ರು ಓಡಾಡದಂತ ವೆಹಿಕಲ್ಗಳು. ಇದು ಕಾರ್ಖಾನೆಯನ್ನ ಅವರು ಅಭಿವೃದ್ಧಿ ಮಾಡಿಲ್ಲ. ಅಲ್ಲಿ ಬಿದ್ದೋಗಿರೋ ಕಾಂಪೌಂಡ್ ಗೋಡೆಗಳನ್ನು ಕೂಡ ರಿಪೇರಿ ಮಾಡಿಲ್ಲ, ಸುಣ್ಣ ಹೊಡೆದಿಲ್ಲ, ಬಣ್ಣ ಹೊಡೆದಿಲ್ಲ. ಇದಕ್ಕಿದ್ದಾಗಲೇ ಇದೆಲ್ಲ ಯಾಕೆ ಬಂತು ಅವ್ರಿಗೆ? ಇದ್ರ ಮೇಲೆ ಯಾಕೆ ಕಂಡು ಬೀಳ್ತು? ಇದರ ದುರುದ್ದೇಶ ಏನು? ಮೊದಲು ಮಾರುಕಟ್ಟೆ ಇತ್ತು, ಆ ಮಾರುಕಟ್ಟೆನ KSRTC ಅವ್ರಿಗೊಂದು ಅರ್ಧ ಬಿಟ್ಕೊಟ್ರು, ಇನ್ನು ಅರ್ಧ ಹಂಗೆ ನಿಂತೋಯ್ತು. ಅಲ್ಲಿ ಗೂಡ್ನು ಖರೀದಿ ಆಗ್ತಾ ಇಲ್ಲ, ರೈತರಲ್ಲಿ ಯಾರು ಗೂಡು ತರ್ತಾ ಇಲ್ಲ. ಅದನ್ನ ನೈತಿಕತೆಯನ್ನು ಒತ್ತು ಇಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು, MLAಗಳು, MP ಗಳು ಅದ್ರ ಬಗ್ಗೆ ಗಮನ ಇಲ್ಲ. ಯಾಕೆ ಅಲ್ಲಿ ಗೂಡು ಬರ್ತಾ ಇಲ್ಲ? ಯಾಕೆ ಇಲ್ಲಿ ಫ್ಯಾಕ್ಟ್ರಿನಲ್ಲಿ ಹಳೆ ಫ್ಯಾಕ್ಟ್ರಿ ಮುಚ್ಚಿದ್ರಲ್ಲ ಅದನ್ನೆಲ್ಲ ನೈರ್ಮಲ್ಯೀಕರಣ ಮಾಡಲಿಲ್ಲ. ಸುತ್ತ ಇರ್ತಕ್ಕಂಥ ಕಾಂಪೌಂಡ್ ಅದನ್ನ ಶುದ್ಧಗೊಳಿಸಿಲ್ಲ. ಒಳಗಡೆ ನೀವು ನೋಡಿರ್ಬೋದು, ಆಸ್ಪತ್ರೆ ಇತ್ತಲ್ಲ ಅವೆಲ್ಲ ಗಿಡಗಂಟೆ ಬೆಳ್ಕೊಂಡಿದ್ದಾರೆ. ನಮ್ಮ ಕಾರ್ಮಿಕರು ಏನಾದರೂ ಅನಾರೋಗ್ಯ ಆದ್ರೆ ಅಲ್ಲಿ ಬಂದು ಅವರಿಗೆ ಇಂಜೆಕ್ಷನ್ ಕೊಡೋಂಥದ್ದು, ಔಷಧಿ ಉಪಚಾರ ಮಾಡೋಂಥದ್ದು ಎಲ್ಲ ವ್ಯವಸ್ಥೆನೂ ಕೂಡ ಇತ್ತು. ಈಗ ಗಿಡಗಂಟೆಗಳ ಕಾಡಾಗಿದೆ. ಆ ಕಾಡನ್ನ ಇವರು ಕರೆದು ಮತ್ತೆ ಈ ಫ್ಯಾಕ್ಟ್ರಿನ ಮುಚ್ಚುವ ಹುನ್ನಾರು ನಿಲ್ಲಬೇಕು. ನಮ್ಮ ಹೋರಾಟ ನಿರಂತರವಾಗಿರ್ತದೆ. ನಮ್ಮ ಕುರುಬೂರು ಶಾಂತಕುಮಾರ್ ಅವರ ಆಸೆ ಈ ಕಾರ್ಖಾನೆ ಉನ್ನತೀಕರಣ ಆಗಬೇಕು, ವಿಶ್ವವಿಖ್ಯಾತಿ ಪಡಿಬೇಕು, ಹೆಚ್ಚು ನೌಕರರಿಗೆ, ಬಡವರಿಗೆ
ಮತ್ತೆ ಇಲ್ಲಿ ವಿದ್ಯಾವಂತರು ನಿರ್ಗತಿಕರಾಗಿ ಓದ್ಕೊಂಡು ಕುಂತಿರ್ತಾರಲ್ಲ ಅವ್ರಿಗೆಲ್ಲ ನೌಕರಿ ಕೊಡೋಂಥ ಕೆಲಸ ಆಗೋಂಥ ಕೆಲಸನ ಸರ್ಕಾರ ಮಾಡಬೇಕು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಯಾವುದೇ ಕಾರಣಕ್ಕೂ ಇಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡೋಕ್ಕೆ ಬಿಡಲ್ಲ. ಬೇರೆ ಕಡೆ ಉನ್ನತವಾದ ಕ್ರೀಡಾಂಗಣ ಮಾಡಲಿ. ನರಸೀಪುರಕ್ಕೆ ಕ್ರೀಡಾಂಗಣದ ಅವಶ್ಯಕತೆ ಇದೆ. ಇದನ್ನು ಒತ್ತಿ ನಮ್ಮ ರೈತ ಸಂಘಟನೆಗಳು, ಇಲ್ಲಿ ನಾಗರಿಕರು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಇದನ್ನ ಎಚ್ಚರಿಕೆ ಗಂಟೆ ಅಂತ ತಿಳಿದು ಮುಂದಿನ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸತಕ್ಕಂಥವ್ರು ಇಲ್ಲಿ ಪ್ರಜೆಗಳು, ಮತದಾರರು ಇವರಿಗೆ ತಕ್ಕ ಪಾಠನ ಕಲಿಸ್ತಾರೆ. ಅದರಿಂದ ದಯವಿಟ್ಟು ತತ್ಕ್ಷಣವೇ ಈ ಕಾರ್ಖಾನೆಯ ಒಳಗಡೆ ಕ್ರೀಡಾಂಗಣ ನಿರ್ಮಾಣ ಮಾಡೋದು ಬೇಡ. ಬೇರೆ ಕಡೆ ಕ್ರೀಡಾಂಗಣ ಮಾಡಲಿ, ಇದನ್ನ ಉನ್ನತೀಕರಣ ಮಾಡಲಿ. ಇದಕ್ಕೆ ಹೆಚ್ಚು ಕೌಶಲ್ಯಪೂರಿತ ಮಿಷನರಿಗಳನ್ನ ತಂದು ಇನ್ನಷ್ಟು ಜನರಿಗೆ ನೌಕರಿಯನ್ನ ಕೊಡೋಂಥ ಕೆಲಸ ಮಾಡಲಿ ಅಂತ ವಿಚಾರನ ಹೇಳ್ತಾ ಇದ್ದೀನಿ. ಬೆನಕನಹಳ್ಳಿ ಪರಶಿವಮೂರ್ತಿ, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ. 40 ವರ್ಷದಿಂದ ನಂಜುಂಡಸ್ವಾಮಿ ಅವರ ಜೊತೆಯಿಂದ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಆಗ್ಲಿಂದೂ ಜನಗಳಿಗೆ ಒಳ್ಳೇದಾಗಬೇಕು, ರೈತರಿಗೆ ಒಳ್ಳೇದಾಗಬೇಕು, ಕೃಷಿ ಕಾರ್ಮಿಕರಿಗೆ ಒಳ್ಳೇದಾಗಬೇಕು, ಎಲ್ಲಾ ಸವಲತ್ತುಗಳು ಸರ್ಕಾರದಿಂದ ಸಿಕ್ಕಬೇಕು. ಯಾವುದೇ ಅನ್ಯಾಯ ಆದ್ರೂ ಬೀದಿಗಿಳಿದು ಹೋರಾಟ ಮಾಡುವಂತ ಕೆಲಸನ ನಮ್ಮ ಸಂಘಟನೆ ಮಾಡ್ತಾ ಇದೆ ಅಂತ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ, ನಾವು ಮುಂದಿನ ದಿನಗಳಲ್ಲಿ ಇವರು ತಕ್ಷಣವೇ ಆ ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ಆರ್ಟಿಸಿನಲ್ಲಿ ಇರ್ತಕ್ಕಂಥ ಜಮೀನನ್ನ ಮತ್ತೆ ಕಾರ್ಖಾನೆಯವರಿಗೆ ಒಪ್ಪಿಸಿ ತಾವು ಬೇರೆ ಕಡೆ ಕ್ರೀಡಾಂಗಣನ ಮಾಡಲಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈತರ ಹೋರಾಟಕ್ಕೆ, ಕಾರ್ಮಿಕರ ಹೋರಾಟಕ್ಕೆ, ರೇಷ್ಮೆ ಕಾರ್ಖಾನೆ ನಮ್ಮೆಲ್ಲರಿಗೂ ಧನ್ಯವಾದಗಳು.